ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕಂದರೆ ಬಜೆಟ್ನಲ್ಲಿ ಎಸ್ಪೆಷಲಿ ಆ ಕ್ಷೇತ್ರದ ಬಗ್ಗೆ ಮೆನ್ಷನ್ ಮಾಡಿ 100 ಕೋಟಿ ರೂಪಾಯಿನ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ದಾವಣಗೆರೆ ತಕ್ಷಣ ತಮಗೆಲ್ರಿಗೂ ಗೊತ್ತಿದೆ, ಶಾಮನೂರು ಶಿವಶಂಕರಪ್ಪನವರ ನಿಧನ ಆದ ನಂತರ ಅಲ್ಲೊಂದು ಉಪಚುನಾವಣೆ ಬಾಕಿ ಇದೆ. ಆ ಉಪಚುನಾವಣೆಗೋಸ್ಕರ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅನಗತ್ಯ ಅಂತ ಅನ್ಸುತ್ತಪ್ಪ, ಈ ತರ ಮೆನ್ಷನ್ಸ್ ಎಲ್ಲ ಅನಗತ್ಯವಾಗಿ ಕೊಟ್ಟಿದ್ದಾರೆ. 44,000 ಕೋಟಿ ಮೀಸಲು ಇಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೂ ಹೋಗುತ್ತೆ. ಬಟ್ ಅದನ್ನ ವಿಶೇಷವಾಗಿ ಅಲ್ಲ, 44,000 ಕೋಟಿ ಮೀಸಲಿಡೋದಲ್ಲ, 12,000 ಕೋಟಿ ಏನು ಬಳಸ್ಕೊಂಡಿದ್ದೀರಲ್ಲ ಅದನ್ನ ಇಟ್ಟು ಮತ್ತೆ ಈ ಆರ್ಥಿಕ ವರ್ಷಕ್ಕೂ ಇಡಬೇಕಾಗಿತ್ತು. ಅಲ್ಲ ಮತ್ತೆ ಎದಕ್ಕೆ ಬಳಸ್ಕೊಂಡ್ರು? ಸರಿ, ಹಣ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದೆಯಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಹಣ ಬಾಳ ಭಾಷಣ ಹೊಡಿತ್ರಿ. ನಾನು ಹೇಳೋದ್ ಕೇಳಿಸ್ಕೊಂಡ್ಮೇಲೆ ನಾ ಏನ್ ಹೇಳಿದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. SCP ಮತ್ತು TSP ಹಣ ನಾವು ಇಟ್ಟಿರೋದನ್ನ ನೋಡಿ ನೀವು ಕೂಡ ಕೇಂದ್ರ ಸರ್ಕಾರದವರು ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಏನು ವಿಶೇಷವಾಗಿ ಹಣವನ್ನ ಮೀಸಲಿಡುತ್ತೋ ಅದನ್ನ ನೋಡಿ ನೀವು ಕೇಂದ್ರ ಸರ್ಕಾರದವರು ಇಡೀ ಭಾರತದಾದ್ಯಂತ ನಾವು ಆ ರಾಜ್ಯದಲ್ಲಿ ಇದೀವಿ, ಈ ರಾಜ್ಯದಲ್ಲಿ ಇದೀವಿ ಅಂತ ತಾವು ಏನ್ ದೊಡ್ಡದಾಗಿ ಕೊಚ್ಕೋತೀರಿ, ಎಲ್ಲಾ ರಾಜ್ಯಗಳಲ್ಲೂ ನಮ್ ತರ ಇಡಕ್ ಹೇಳಿ ಅಂತ ನೀವು ಕೊಚ್ಕೋತೀರಿ. ಆದ್ರೂ ತಾವೇನ್ ಮಾಡಿದ್ದೀರಿ? ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಲೆಟ್ ಮಿ ಫಿನಿಶ್ 12,000 ಕೋಟಿನ ತೆಗೆದು ನೀವು ಗ್ಯಾರಂಟಿಗಳಿಗೆ ಹಾಕಿದ್ರಿ. ಅದನ್ನ ನೀವೇನ್ ಹೇಳೋದು? ಒಂದ್ ನಿಮಿಷ, ಅದನ್ನೇನ್ ಹೇಳೋದು? ಗ್ಯಾರಂಟಿಗಳಲ್ಲಿ ದಲಿತರು ಇದ್ದಾರೆ, ಹಿಂಗಾಗಿ ಅವ್ರಿಗೆ ಹೋಯ್ತು ಅಂತ. ಹಾಗಾದ್ರೆ ನೀವು ಮಾಹಿತಿ ಏನ್ ಗೊತ್ತಾ, ಈ SCP TSP ಕಾಯ್ದೆ ಮಾಡಿರೋದು ಯಾಕೆಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯದ ಏನು ರಾಜಸ್ವ ವೆಚ್ಚ ಇದೆಯಲ್ಲ ಅದರೊಳಗೆ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಿಡಬೇಕು ಅಂತ. ಆ ಜನಸಂಖ್ಯೆಗೆ ಅನುಗುಣವಾಗಿಯೇ ಅದರಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಖರ್ಚು ಮಾಡೋದು ಅದೇ ರೀತಿಯಲ್ಲಿ, ಶಿಕ್ಷಣಕ್ಕೆ ಖರ್ಚು ಮಾಡೋದು ಅದೇ ರೀತಿಯಲ್ಲಿ, ಆರೋಗ್ಯ ಖರ್ಚು ಮಾಡೋದು ಅದೇ ರೀತಿಯಲ್ಲಿ. ಹಾಗಾಗಿ ಇದರಲ್ಲಿ ಗೊಂದಲ ಮೂಡಿಸುವಂತ ಅಗತ್ಯ ಇಲ್ಲ. ಸರ್ಕಾರ ಅರ್ಥ ಆಗ್ತಿಲ್ಲ. ಈಗ ಒಂದ್ ನಿಮಿಷ ಸರ್, ಒಂದು ನಿಮಿಷ. ಈಗ ನನಗೆ ಅಂತ ಒಂದು ಹಣ ಇರುತ್ತೆ, ಹೌದಲ್ಲ ಸರ್? ಸರ್, ನನಗೆ ಅಂತ ಒಂದು ಹಣ ಇರುತ್ತೆ, ಮತ್ತೆ ನಮ್ಮೆಲ್ಲರಿಗಾಗಿ ಒಂದು ಹಣ ಇರುತ್ತೆ. ನನ್ನ ಹಣನ ತೆಗೆದು ಎಲ್ಲರಿಗೂ ಕೊಟ್ಟು ಅದ್ರಲ್ಲಿ ನಿನಗೂ ಪಾಲ್ ಸಿಕ್ತು. ಒಂದ್ ನಿಮಿಷ ಅದ್ರಲ್ಲಿ ನಿನಗೂ ಪಾಲ್ ಸಿಕ್ತು, ಹಿಂಗಾಗಿ ಅದು ನಿನಗೆ ನ್ಯಾಯ ಒದಗಿಸಿದ್ದೇವೆ ಅಂದ್ರೆ ಏನ್ ಅರ್ಥ? ಹೇಳಿ, ಎಲ್ಲಿ ಬಳಸಿದ್ರೆ 12,000 ಕೋಟಿ? ಬೇಡ ಸರ್, 1,21,000 ಕೋಟಿ ರೂಪಾಯಿ ಇಲ್ಲಿವರೆಗೂ ಗ್ಯಾರಂಟಿ ಖರ್ಚು ಮಾಡೋ ಹಣ, ಇಲ್ಲಿವರೆಗೂ ಖರ್ಚು ಮಾಡೋದು 1,21,000 ಕೋಟಿ. ನೀವು ಹೇಳ್ತಾ ಇರ್ತಕ್ಕಂಥ SCP TSP ನಲ್ಲಿ ಏನ್ ಗೊತ್ತಾ, ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣವನ್ನು ನಿಗದಿ ಮಾಡಿದಂಥವ್ರು ನಾವು. ಅದೇ ಏನು, ಅದೇ ಎಷ್ಟು ಜನಸಂಖ್ಯೆ ಇರ್ತಾರೆ, ಗ್ಯಾರಂಟಿ ಯೋಜನೆಗಳು ಅದೇ ಜನಸಂಖ್ಯೆ ಇರ್ತಾರೆ, ಆರೋಗ್ಯಕ್ಕೂ ಅದೇ ಜನಸಂಖ್ಯೆ ಇರ್ತಾರೆ. ಆ ಹಣ ಅಷ್ಟು ಖರ್ಚು ಆಗಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕಾನೂನೇ ಮಾಡಿದೀವಿ ಹೊರತು ಅದರೊಳಗೆ ಆ ಹಣ ತೆಗೆದುಕೊಂಡು ಬೇರೆದು ಕೊಟ್ಬಿಟ್ರು, ಬೇರೆಯವ್ರು ಕೊಟ್ಬಿಟ್ರು ಇಲ್ಲ, ಬೇರೆಯವ್ರು ಕೊಟ್ಬಿಟ್ಟು ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ, ಸುಮಾರು 12,000 ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ಬಳಸ್ಕೊಂಡಿರೋದು ಆ ವರ್ಗದ ಮೂಲಭೂತ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗಿದೆ. ಒಂದ್ ನಿಮಿಷ, ಇಲ್ಲ, ಓಕೆ. ಆದರೆ ಈ ಆರ್ಥಿಕ ವರ್ಷದಲ್ಲಿ ಕಳೆದ ಬಾರಿ ನೀವೇನು 12,000 ಕೋಟಿಯನ್ನ ಬಳಸ್ಕೊಂಡ್ರಿ ಗ್ಯಾರಂಟಿ ಯೋಜನೆಗಳಿಗೆ, ಅದನ್ನು ಸೇರ್ಸಿ ಹಾಕಬಿಡಿ. ಈ ಸೈನು 12,000 ಕೋಟಿ ಬಳಸ್ತಾರೆ, ಮುಂದಿನ ವರ್ಷನೂ ಬಳಸ್ತಾರೆ, ವರ್ಷನೂ ಬಳಸ್ತಾರೆ. ಗ್ಯಾರಂಟಿ ಯೋಜನೆಗಳು ಎಲ್ಲಿವರೆಗೂ ಇರ್ತವೆ? ನಾನು ಹೇಳ್ತೀನಿ, ನಿಮ್ಗೆ ಕೇಳಿದೆ, ಮುಚ್ಚುಮರೆ ಸುಳ್ಳಲ್ಲ, ಇದು ಸತ್ಯವಾದಂಥ ಮಾಹಿತಿ ನಿಮ್ಗೆ ಹೇಳ್ಬೇಕು, ಜನಗಳಿಗೂ ಸತ್ಯವಾದ ಮಾಹಿತಿ ಗೊತ್ತಾಗಬೇಕು. SCP TSP ನಲ್ಲಿ ಏನು ಹಣ ಇಡ್ತಾರಲ್ಲ ಅದು ಗ್ಯಾರಂಟಿ ಯೋಜನೆಗಳನ್ನು ಸೇರಿದಂತೆ ಆರೋಗ್ಯ ಇಲಾಖೆ, ಶಿಕ್ಷಣ, ವಸತಿ, ಬೇರೆ ಬೇರೆ ಯಾವ ಯೋಜನೆಗಳು ಕೊಡ್ತೀವಿ ಎಲ್ಲಾ ಯೋಜನೆಗಳಿಗೂ ಅದರೊಳಗೆ ಹಣವನ್ನ ಆ ಸಮುದಾಯಕ್ಕೆ ಅನುಕೂಲ ಅಂತ ಅದೇ ಪರ್ಸೆಂಟೇಜ್. ಜನ ತೀರ್ಮಾನ ಮಾಡ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ನೀವು ತೀರ್ಮಾನ ಮಾಡಿ. ನಮ್ಮ ಕಾಂಗ್ರೆಸ್ ಆಯ್ತಾಯ್ತು, ಅದು ಜನ ಡಿಸೈಡ್ ಮಾಡಿ. ಗೊಂದಲ ಮಾಡ್ತಾ ಇಲ್ಲ, ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣ ಗ್ಯಾರಂಟಿಗೆ ಅವ್ರು ಬಳಸ್ತಾರಂತೆ. ಗ್ಯಾರಂಟಿಗೆ ಬಳಸೋದ್ರಿಂದ ನಿಮಗೂ ಕೂಡ ಅದ್ರಲ್ಲಿ ಪಾಲು ಹೋಗೋದ್ರಿಂದ ಅದು ನಿಮಗೇ ಬಳಸಿದಂತ ಆಗುತ್ತಂತೆ. ಹೀಗಾಗಿ ಜನ ನೀವು ತೀರ್ಮಾನ ಮಾಡಿ. ಮತ್ತೆ ನಮಗ್ ಸಪರೇಟ್ ಆಗಿ ಇಟ್ಟಿದ್ದಾರೆ, ನಮಗೆ ಸಪರೇಟ್ ಆದ ನಿಧಿ ಇದೆ ಅನ್ನುವಂತ ಭ್ರಮೆಯಲ್ಲಿ ನೀವು ಇರಬೇಡಿ. ನಿಮಗೆ ಇಟ್ಟಿರುವಂತ ಹಣವನ್ನ ಅವ್ರು ಗ್ಯಾರಂಟಿಗೆ ಬಳಸ್ತಾರಂತೆ. ಸೊ ನಾಳೆ ತೀರ್ಮಾನ
ಹಾಗಾದ್ರೆ ಜನ ತೀರ್ಮಾನ ಜನ ಮಾಡ್ಲಿ. ತೀರ್ಮಾನ ಮಾಡ್ತಾರೆ. ಜನ ತೀರ್ಮಾನ ಜನ ಮಾಡ್ಲಿ. ತೀರ್ಮಾನ ಮಾಡ್ರೆ All right. ಒಳ್ಳೆ Okay, ಇದು ಹೇಳ್ರಿ ಸರ್ ದಾವಣಗೆರೆ ದಕ್ಷಿಣ ಲೋಕಸಭಾ ಉತ್ಕರ್ಷ. ಸರ್, ಒಂದ್ ನಿಮಿಷ. ಈಗ ನಾನು ಹೇಳಿದೆ MLAಗಳು ಪಾಪ ಬಾಯಿ ಬಡ್ಕೋತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳು ಕೊಡ್ಬೇಕಂತ. ಈಗ ದಾವಣಗೆರೆ ದಕ್ಷಿಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯ ದುರುದ್ದೇಶ ಕಾಣಿಸುತ್ತೆ. ನಮಗೆ ಕೊಟ್ಟಿರೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಸಮತೋಲನವಾಗಿ ಎಲ್ರಿಗೂ ಕೊಟ್ಟಿದ್ರೆ ಒಪ್ಕೊಳ್ತಾ ಇದ್ವಿ. ಆಮೇಲೆ ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಏನು ಬಹಳ ಸ್ಪಷ್ಟವಾಗಿ ಹೇಳ್ತೀರಿ, ಇಟ್ ಇಸ್ ಅ ಪೊಲಿಟಿಕಲ್ ರೀಸನ್. ಆಮೇಲೆ ಈಗ ಬಹಳ ಏನೋ ಮೂಲ ಸೌಕರ್ಯ, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುತ್ತಿರುವಂತ ವಿವಿಧ ಭಾಗಗಳಲ್ಲಿ, ಅಂದ್ರೆ ಇವ್ರು ವೋಟರ್ಸ್, ಅವರು ಅಲ್ಪಸಂಖ್ಯಾತರು. ಒಂದ್ ನಿಮಿಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ನಿಮ್ಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮೇಲೆ ಪ್ರೀತಿ ಇದ್ರೆ ಉಪಚುನಾವಣೆಯಲ್ಲಿ ನೀವು ಗೆಲ್ಲಬೇಕು ಅನ್ನೋದಾದ್ರೆ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯ ಅಭಿವೃದ್ಧಿಗಾಗಿ ಕೊಡಬಹುದಾಗಿತ್ತು. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರು ಅಲ್ಲ, ಇದನ್ನೂ ಬಜೆಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾ? ಅಲ್ಲ, ಇದನ್ನೂ ಬಜೆಟ್ ಬುಕ್ ಅಲ್ಲ. ಆಮೇಲೆ ಮೇಡಮ್ ನಾನು ಮುಗಿಸ್ಬಿಡ್ತೀನಿ, ಮುಗಿರಿ. ಮೂಲ ಸೌಕರ್ಯ ಅದು ಇದು ಅಂತೇನೋ ಬಹಳ ಪುಂಖಾನುಪುಂಖವಾಗಿ ಏನೋ ಹೇಳ್ತಾ ಇದ್ರು. ಈಗ ಮೇಡಮ್ ಮುಖ್ಯಮಂತ್ರಿ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ 4,000 ಕೋಟಿ. ಈಗ ನಮ್ಮ ಅಂದಾಜ್ ಏನು ಅಂತಂದ್ರೆ ಅಟ್ಲೀಸ್ಟ್ ಮೇನ್ ಅದು ಇಟ್ ಈಸ್ ದ ಬೇಸಿಕ್ ಥಿಂಗ್, ಅದಕ್ಕೊಂದು 15,000 to 20,000 ಕೋಟಿ ಆದ್ರೂ ಕೊಡಬೇಕಾಗಿತ್ತು. ನೀವು ಕೊಟ್ಟಿರೋದೇ 4,000 ಕೋಟಿ. ನಿಜವಾಗ್ಲೂ ನನಗೆ ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇದು ಸಾಕಾಗುತ್ತಾ ಇವತ್ತಿಗೂ ಯಕ್ಷ ಪ್ರಶ್ನೆ. ಮತ್ತೆ 50 ಸರ್ಕಾರಿ ಕಾಲೇಜುಗಳನ್ನ ಡೆವಲಪ್ ಮಾಡಕ್ ಕೊಟ್ಟಿರೋದೆಷ್ಟು? 100 ಕೋಟಿ. 50 ಸರ್ಕಾರಿ ಕಾಲೇಜುಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ 100 ಕೋಟಿ ಯಾವ ಮೂಲಕ್ಕೆ ಸಾಲತ್ತೆ? ಮತ್ತೆ ಬಹಳ ಪ್ರಮುಖವಾಗಿ ಸ್ಟೆಮ್ ಅಂತ ನೀವು ಹೇಳಿದ್ರಿ, ಮೂಲಸೌಕರ್ಯ ಮಾನವ ಅಭಿವೃದ್ಧಿ ಅಂತ. ಸ್ಟೆಮ್ ಅಂತಂದ್ರೆ ಸೈನ್ಸು ಟೆಕ್ನಾಲಜಿ. ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರಿಗೆ ಕೊಡ್ಬೇಕಪ್ಪ? ಕೊಟ್ಟಿರೋದೇ 3,000 ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ. ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಮೂಲ ಸೌಕರ್ಯ ಅಭಿವೃದ್ಧಿ ಕೊಡ್ತಾ ಇದ್ದೀರಾ? ನೀವು ಗ್ಯಾರಂಟಿ ಯೋಜನೆಗಳು ಕೊಡ್ತಕ್ಕಂಥ ತಪ್ಪು ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಿಮಗೆ ಇಲ್ಲಿ ಟೆಕ್ನಾಲಜಿ ಸ್ಕಿಲ್ ಇನೋವೇಷನ್ ಸಿಗಲ್ಲ. 3,000 ಇಡೀ ರಾಜ್ಯದಲ್ಲಿ 3,000 ಮಹಿಳೆಯರು ಅಂದ್ರೆ ಯಾವ ಲೆಕ್ಕಕ್ಕೆ ಮೇಡಮ್ ಅದು ಇರ್ಬೇಕಚ್ದಂಗ ಅದು? ಮೇಡಮ್ ಅವಾಗಲೇ SCP TSP ವಿಚಾರ ಮಾತಾಡ್ತಾ ಇದ್ರಿ. ಇದು ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ